hello and namaste. Welcome back to my New Year celebration vlog part 2. ಪಾರ್ಟ್ 1 ಅಲ್ಲಿ ನೀವು ನೋಡಿರ್ತೀರಿ ನಾನು DIY ಪ್ರಾಪ್ಸ್ ಜೊತೆ ಹೇಗೆಲ್ಲ ಫೋಟೋಶೂಟ್ ಮಾಡಿಸಿದ್ವಿ, ಹಾಗೆ ಪಾಟ್ಲಕ್ ಪಾರ್ಟಿಗೆ ಹೇಗೆಲ್ಲ ರೆಡಿ ಮಾಡ್ಕೊಂಡ್ವಿ. ಆ್ಯಂಡ್ ಆಲ್ಸೋ ನೀವು ನೋಡಿರ್ತೀರಿ ನನಗೆ ಗ್ಲಾಸ್ ಪಿರಮಿಡ್ ಗೇಮಲ್ಲಿ ಫಸ್ಟ್ ಪ್ರೈಸ್ ಬಂದಿತ್ತು. ಬಟ್ ನಂಗೆ ಏನು ಗಿಫ್ಟ್ ಸಿಕ್ತು ಅಂತ ನಾನು ರಿವೀಲ್ ಮಾಡಿರಲಿಲ್ಲ. ನಾನೀಗ ನಿಮಗೆ ಹೇಳ್ತೇನೆ ನಂಗೆ ಏನು ಗಿಫ್ಟ್ ಸಿಕ್ತು ಅಂತ. मुझे अपने घर जाना है मुझे अपने घर जाना है ಹೌದು, ಎಸ್, ನನಗೆ ಕುಕೀಸ್ ಪ್ಯಾಕೆಟ್ ಗಿಫ್ಟ್ ಸಿಕ್ತು. ನೀವು ನೋಡ್ತಿರ್ಬೋದು ನನಗೆ ಎಷ್ಟು ಫನ್ನಿ ಅನಿಸ್ತು ಅಂತ. ತುಂಬಾ ಒಳ್ಳೇದು ಆ್ಯಕ್ಚುಲಿ. ನಮಗೆ ಈ ರೀತಿ ಗೇಮ್ಸ್ ಎಲ್ಲ ಪಾರ್ಟೀಸ್ ಎಲ್ಲ ಮಾಡಬೇಕಾದ್ರೆ ಈ ರೀತಿ ಏನಾದರೂ ಫನ್ ಫ್ಯಾಕ್ಟರ್ ಇದ್ದರೆ ಎಲ್ಲರೂ ಫುಲ್ ಖುಷಿಯಲ್ಲಿರ್ತಾರೆ ಆ್ಯಂಡ್ ಯಾರಿಗೂ ಬೋರ್ ಅನಿಸೋದಿಲ್ಲ ಪಾರ್ಟಿ. ಆ್ಯಂಡ್ ಇಲ್ಲಿ ಮಕ್ಕಳಿಗೂ ಗೇಮ್ಸ್ ಎಲ್ಲ ಅರೇಂಜ್ ಮಾಡಿದ್ರು, ಯಾಕಂದರೆ ಅವರಿಗೂ ಬೋರ್ ಆಗಬಾರ್ದು ಅಂತ. ಸೊ ಅವರಿಗೂ ಗಿಫ್ಟ್ಸ್ ಎಲ್ಲ ಕೊಟ್ಟರೆ ಅವರು ಅವ್ರದ್ದೇ ಒಂದು ಝೋನಲ್ಲಿ ಹ್ಯಾಪಿಯಾಗಿರ್ತಾರೆ ಅಂತ. ಆ್ಯಂಡ್ ಥರ್ಡ್ ಗೇಮಲ್ಲಿ ನಾವು ಗ್ರೂಪಲ್ಲಿ ಆಡಿದ್ವಿ. ಗ್ರೂಪಲ್ಲಿ ಏನಂದರೆ ಎಲ್ಲರೂ ಬಲೂನನ್ನು ಬ್ಲೋ ಮಾಡಿ ಅದರಿಂದ ಆ ಏರಿಂದ ನಾವು ಗ್ಲಾಸಸ್ಸನ್ನೆಲ್ಲ ಬೀಳಿಸ್ಬೇಕು ಅಂತ ಹಾಗಿತ್ತು. ಸೊ 2 ಗ್ರೂಪ್ಸಲ್ಲಿ ಆಡಿದ್ವಿ. Oh no! ಈಚ್ ಮೆಂಬರ್ ಆಫ್ ದ ಗ್ರೂಪ್ ಈ ಗೇಮ್ ಕಂಪ್ಲೀಟ್ ಮಾಡಬೇಕಿತ್ತಲ್ವಾ. ಸೊ ಆಬ್ವಿಯಸ್ಲಿ ನಮ್ಮ ಗ್ರೂಪಿಗೆ ಸಿಕ್ಕಲಿಲ್ಲ, ಯಾಕಂದರೆ ನಂದು ಗ್ರೂಪಲ್ಲಿ ನಾನೇ ಸ್ಲೋ ಆಡಿದೆ. ಬಟ್ ಪರವಾಗಿಲ್ಲ, ನನ್ನ ಹಸ್ಬೆಂಡಿಗೆ ಸಿಕ್ತು. ಇದರಲ್ಲಿ ಒಂದು ಬೆನಿಫಿಟ್ ಏನಂದರೆ ಹಸ್ಬೆಂಡ್ ಆ್ಯಂಡ್ ವೈಫ್ 2 ಡಿಫ್ರೆಂಟ್ ಗ್ರೂಪ್ಸಲ್ಲಿ ಇದ್ದಿದ್ದರಿಂದ ಯಾರಿಗೆ ಸಿಕ್ಕಿದ್ರು ಹ್ಯಾಪಿನೇ. ನೆಕ್ಸ್ಟ್ ಗೇಮ್ ತುಂಬಾ ಇಂಟ್ರೆಸ್ಟಿಂಗ್ ಇದೆ. ಇವ್ರು ಏನು ಮಾಡಿದ್ದಾರೆ ಅಂದರೆ ಬರೀ ಹುಡುಗಿಯರಿಗೋಸ್ಕರ ಸ್ಪೆಷಲ್ 2 ಗೇಮ್ಸ್ ಮಾಡಿದ್ರು, ಯಾಕಂದರೆ ಹುಡುಗಿಯರಿಗೆಲ್ಲ ಗಿಫ್ಟ್ಸ್ ಎಲ್ಲ ತುಂಬಾ ಇಷ್ಟ ಆಗ್ತದೆ ಅಂತ. ಈ ಗೇಮ್ ಹೇಗಂದರೆ ಈ ಚೀಟಿಯಲ್ಲಿ ಡಿಫ್ರೆಂಟ್ ನಂಬರ್ಸ್ ಬಂದಿದ್ರು, ಹಾಗೆ ಅದರಲ್ಲಿ ಒಂದು ಪರ್ಟಿಕ್ಯುಲರ್ ನಂಬರ್ ಯಾರಿಗೆ ಸಿಗ್ತದೆ ಅವರಿಗೆ ಚೈನ್, ಉಳಿದವರಿಗೆಲ್ಲ ಇಯರಿಂಗ್ಸ್ ಅಂತ. ಯಾರಿಗೂ ಬೇಜಾರಂತೂ ಇಲ್ಲ. ನೀವು ನೋಡ್ತಿರ್ಬೋದು ನನಗೆ ಈ ಗೇಮಲ್ಲಿ ಸಿಲ್ವರ್ ಕಲರ್ ಇಯರಿಂಗ್ ಸಿಕ್ತು. ಆ್ಯಂಡ್ ಇದು ನಮ್ಮದು ನೆಕ್ಸ್ಟ್ ಗೇಮ್. ಇದೇನಂದರೆ ಜೆಮ್ಸ್ ಎಲ್ಲ ಪ್ಲೇಟಲ್ಲಿ ಇಟ್ಟಿದ್ರು. ಸೊ ವಿತ್ ದ ಹೆಲ್ಪ್ ಆಫ್ ಅ ಸ್ಟ್ರಾ ನೀವು ಅದನ್ನು ಪಿಕ್ ಮಾಡಿ ಗ್ಲಾಸಲ್ಲಿ ಹಾಕಬೇಕು. ಏನಂದ್ರೆ ಲಾಸ್ಟಿಗೆ ಇದರಲ್ಲಿ 2 ವಿನ್ನರ್ಸ್ ಆದ್ರು. ಸೊ ಅವರಿಗೆ ಟೈ ಬ್ರೇಕರ್ ಅಂತ ಇನ್ನೊಂದು ಗೇಮ್ ಇಟ್ಟಿದ್ರು. ಈ ತರ ಗೇಮ್ಸ್ ಎಲ್ಲ ನೀವು ನಿಮ್ದು ನೆಕ್ಸ್ಟ್ ಪಾರ್ಟಿಯಲ್ಲಿ ಆಡ್ಬೋದು. ತುಂಬಾನೇ ಏನು ಐಟಮ್ಸ್ ಬೇಕಾಗುದಿಲ್ಲ, ಈಸಿಯಾಗಿ ಅವೈಲೇಬಲ್ ಐಟಮ್ಸ್ ಅಲ್ಲಿ ನೀವು ಆಡ್ಬೋದು, ತುಂಬಾನೇ ಎಂಜಾಯ್ ಮಾಡ್ತೀರಿ. ನೆಕ್ಸ್ಟ್ ಗೇಮ್ ಇದು ಫ್ಯಾಮಿಲಿ ಗೇಮ್ ಅಂತ ಮಾಡಿದ್ರು. ಆ್ಯಂಡ್ ಇದರಲ್ಲಿ ದ ಗುಡ್ ಪಾರ್ಟ್ ವಾಸ್ ನಮಗೆ ಫಸ್ಟ್ ಪ್ರೈಸ್ ಬಂತು. ಆ್ಯಂಡ್ ದ ಗಿಫ್ಟ್ ಅಂತೂ ತುಂಬಾನೇ ಒಳ್ಳೇದಿತ್ತು, ನೀವು ನೋಡ್ಬೋದು ಈಗ. इतनी खुशी मुझे आज तक Give your excitement. Then it's and the Padma Shri Award goes to Vaibhav's family. Across the pavement, hoping it will cave in and swallow me whole. ಹಾಗೆ ಮಧ್ಯದಲ್ಲಿ ಬ್ರೇಕ್ ತಗೊಂಡು ನಾವು ಡಿನ್ನರ್ ಎಲ್ಲ ಮುಗಿಸ್ಕೊಳ್ವಾ ಅಂತ ಅನ್ಕೊಂಡೆವು, ಮಕ್ಕಳಿಗೂ ಹಶ್ವೆ ಆಗ್ಬೋದು ಅಂತ. ಡಿನ್ನರಲ್ಲಂತೂ ನಮಗೆ ಕೇಳೋದೇ ಬೇಡ, ಅಷ್ಟು ವೆರೈಟೀಸ್ ಇತ್ತು. ವೆಜ್ ಬಿರಿಯಾನಿ ಇತ್ತು, ಎಗ್ ಗ್ರೇವಿ, ಪಾಸ್ತಾ, ಪಾಯಸ, ಚಟ್ನಿ ಇತ್ತು, ಹಾಗೆ ಮಶ್ರೂಮ್ ಗ್ರೇವಿ, ಮಲ್ಬಾರ್ ಪರೋಟ, ಹೀಗೆ ತುಂಬ ವೆರೈಟೀಸ್ ಇತ್ತು. ನಮ್ಗಂತೂ ತಿಂದು ತಿಂದು ಸುಸ್ತಾಗಿ ಹೋಯಿತು, ಅಷ್ಟು ಐಟಮ್ಸ್ ಇತ್ತು ಅಂತ ಹೇಳ್ಬೋದು. ಡಿನ್ನರ್ ಎಲ್ಲ ಮುಗಿಸ್ಕೊಂಡು ನಾವು ಮತ್ತೆ ಗೇಮ್ ಸ್ಟಾರ್ಟ್ ಮಾಡಿದ್ವಿ. ಈ ಗೇಮಲ್ಲಿ ನಮ್ಮದು ಫೇಸ್ ಎಲ್ಲ ಕವರ್ ಆಗಿರ್ತದೆ.
ನಾವಿದ್ರಲ್ಲಿ ಕರೆಕ್ಟಾಗಿ ಮನಸ್ಸಲ್ಲಿ 1 ಮಿನಿಟ್ ಕೌಂಟ್ ಮಾಡಿಕೊಂಡು 1 ಮಿನಿಟ್ ಆದ ನಂತರ ನಾವು ಅದು ಕವರಿಂಗನ್ನು ತೆಗಿಬೇಕಿರ್ತದೆ. ಅದು ಮಾತ್ರ ಅಲ್ಲ, ಇದರಲ್ಲಿ ಟ್ವಿಸ್ಟ್ ಏನಂದರೆ ಎಲ್ಲರೂ ಡಿಸ್ಟ್ರಾಕ್ಟ್ ಮಾಡಿ ಬರ್ತಾರೆ ನಿಮಗೆ. ಸೊ ಇವರೆಲ್ಲ ಡಿಸ್ಟ್ರಾಕ್ಟ್ ಮಾಡ್ತಿರ್ಬೇಕಾದ್ರೆ ಆ ಕೌಂಟ್ ಮಾಡೋದು ತುಂಬಾ ಕಷ್ಟ ಆಗ್ತದೆ. ಬಟ್ ಒನ್ ಆಫ್ ದ ಬೆಸ್ಟ್ ಗೇಮ್ ಅಂತ ಹೇಳ್ಬೋದು. ನಾವೆಲ್ಲ ಈ ಗೇಮಲ್ಲಂತೂ ತುಂಬಾ ಎಂಜಾಯ್ ಮಾಡಿದ್ವಿ, ಯಾಕಂದರೆ ಎಲ್ಲರೂ ಇನ್ವಾಲ್ವ್ ಆಗ್ತಾರಲ್ವಾ. ಸೊ ಅದು ತುಂಬಾ ಮಜಾ ಬರ್ತದೆ ಆಡಲಿಕ್ಕೆ. ಆ್ಯಂಡ್ ಲಾಸ್ಟ್ ಗೇಮಲ್ಲಿ ನಾವು ಮ್ಯೂಸಿಕಲ್ ಚೇರ್ ಆಡಿದ್ವಿ. ಈ ಗೇಮ್ ಅಂತೂ ಆಲ್ಮೋಸ್ಟ್ ಎಲ್ಲರೂ ಆಡಿರ್ತಾರೆ ಅವ್ರವ್ರ ಸ್ಕೂಲ್ ಟೈಮಲ್ಲಿ ಅಲ್ವಾ. ನೀವು ನೋಡ್ಬೋದು ಈ ಗೇಮ್ ಅಂತೂ ಎಲ್ಲರೂ ಎಷ್ಟು ಎಂಜಾಯ್ ಮಾಡ್ತಿದ್ದಾರೆ ಅಂತ. Sitting throwing rocks across the pavement, hoping it will cave in and swallow me whole. Wonder why my mind keeps on spinning. This isn't how living to me was told. Why am I like this? Something's always amiss. Can't put my finger on it, but it's there. Wait for it to subside, but my mind won't apply. Waiting for the clear. Is it bad sometimes? I like it when I lose control. There's something in it that's so beautiful. ಫೈನಲ್ 3ವರೆಗೆ ನಾನು ನನ್ನ ಹಸ್ಬೆಂಡ್ ಇದ್ವಿ. ಲಾಸ್ಟಿಗೆ ಅವರು ತ್ಯಾಗ ಮಾಡಿದರು ಅವ್ರ ಹೆಂಡತಿಗೋಸ್ಕರ. Wonder why my mind keeps on spinning. This isn't how living to me was told. Why am I like this? Something's always amiss. Can't put my finger on it, but it's there. Wait for it to subside, but my mind won't apply. Waiting for the clear. ಇದು ಗೇಮ್ ನಮ್ದು ಫ್ರೆಂಡ್ ವಿನ್ ಆದ್ರು. ಇವ್ರ ಫ್ಯಾಮಿಲಿ ಅಂತೂ ಹೇಳಲೇಬೇಕು, ಎಲ್ಲ ಗೇಮ್ ಅಂತೂ ತುಂಬಾ ಆಸಮ್ ಆಗಿ ಆಡಿದ್ರು. ಆ್ಯಂಡ್ ಅಟ್ ಲಾಸ್ಟ್ ಎಲ್ಲ ಗೇಮ್ಸ್ ಎಲ್ಲ ಮುಗಿಸ್ಕೊಂಡು ನಾವು 12 ಆಗಲಿ ಅಂತ ಕಾಯ್ತಾ ಇದ್ವಿ. ಅಷ್ಟೊತ್ತು 12 ಆದ ತಕ್ಷಣ ಹೊರಗಿಂದ ಕ್ರ್ಯಾಕರ್ಸ್ ಸೌಂಡ್ ಕೇಳ್ತಾ ಇತ್ತು, ಹೊರಗೆಲ್ಲ ಕ್ರ್ಯಾಕರ್ಸ್ ಬಸ್ಟ್ ಮಾಡ್ತಾ ಇದ್ರು. ನಾವು ಇಲ್ಲಿ ಕೇಕ್ ಕಟ್ ಮಾಡಿ ನಮ್ಮದು ನ್ಯೂ ಇಯರ್ 2022ನ ವೆಲ್ಕಮ್ ಮಾಡಿದ್ವಿ. To subside, but my mind won't Is it ಈ ವರ್ಷ ಎಲ್ರಿಗೆ ಆ ದೇವರು ಆಯುರ್ ಆರೋಗ್ಯ ಕೊಟ್ಟು ಕಾಪಾಡಲಿ. ಈ ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೇನೆ. ನೀವು ಏನಾದರೂ ನೆಕ್ಸ್ಟ್ ಟೈಮ್ ಪಾರ್ಟಿ ಆರ್ಗನೈಸ್ ಮಾಡ್ತಿದ್ರೆ ಈ ವಿಡಿಯೋ ನಿಮಗೆ ಹೆಲ್ಪ್ಫುಲ್ ಆಗ್ತದೆ ಅಂತ ಅನ್ಕೊಂಡಿದ್ದೇನೆ. ನಿಮ್ಗೆ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಕನ್ಸಿಡರ್ ಸಬ್ಸ್ಕ್ರೈಬಿಂಗ್ ಟು ಮೈ ಚಾನೆಲ್. ಹೋಪ್ ಟು ಸಿ ಯು ಸೂನ್ ಇನ್ ಮೈ ನೆಕ್ಸ್ಟ್ ವಿಡಿಯೋ. ಅಂಟಿಲ್ ದೆನ್ ಸ್ಟೇ ಸೇಫ್, ಖುಷಿಯಾಗಿರಿ, ಬಾಯ್. Sitting throwing rocks across the pavement, hoping it will cave in and swallow me whole.